ಜನಪದ ಕತೆ ತಲೆಮಾರಿನಿಂದ ತಲೆಮಾರಿಗೆ ರೂಪಾಂತರಗೊಂಡು ಹಾಗೆಯೇ ಬರವಣಿಗೆಯ ಮೂಲಕವೋ ಬಾಯಿಯ ಮೂಲಕವೋ ನಿರಂತರವಾಗಿ ಸಾಗಿ ಬಂದಿರುವ ಕಥೆ ಜನಪದ ಕತೆ. ಈ ಮಾತು ವ್ಯಾಪಕವಾದ ಅರ್ಥದಲ್ಲಿ ಎಲ್ಲ ಸಾಂಪ್ರದಾಯಿಕ ಕಥನ ರೂಪಗಳನ್ನು ಒಳಗೊಳ್ಳುತ್ತದೆ. ಜಾನಪದ ಕತೆ ಎಂದರೆ ಬರವಣಿಗೆಗಿಂತ ಮಾತಿನ ರೂಪದಲ್ಲಿರುವುದೇ ವಿಶೇಷ. ಜನಪದ ಕಥೆಗಳು ಕನ್ನಡದಲ್ಲಿ ಅಜ್ಜಿಯ ಕಥೆಗಳು ಎಂಬುದಾಗಿ ಪ್ರಸಿದ್ಧಿ ಪಡೆದಿವೆ. ಆದರೆ ಅಸ್ಸಾಮಿ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಇವನ್ನು ಸಾಧುಕಥಾ ಎಂದು ಕರೆಯುತ್ತಾರೆ. ಇದಕ್ಕೆ ಅಲ್ಲಿ ವರ್ತಕ ಪ್ರಧಾನ ಪಾತ್ರ ವಹಿಸುವುದೇ ಕಾರಣವಾಗಿದೆ. ಕಥೆಗಳನ್ನು ಹೇಳುವುದಾಗಲಿ ಅಥವಾ ಕೇಳುವುದಾಗಲಿ ನಿನ್ನೆ ಮೊನ್ನೆಯದಾಗಿರದೆ ಮಾನವ ಸಮಾಜದಷ್ಟೇ ಪುರಾತನವಾಗಿದೆ. ಸ್ವಾಭಾವಿಕವಾಗಿಯೇ ಮನುಷ್ಯ ಕತೆ ಹೇಳುವುದನ್ನು ಕಲೆಯಾಗಿ ಬೆಳೆಸಿಕೊಂಡ. ಶ್ರಮದ ಉಪಶಮನಕ್ಕಾಗಿ ಕಲೆ ಜನ್ಮ ತಾಳಿತು ಎಂಬುದನ್ನು ಒಪ್ಪಿಕೊಳ್ಳುವುದಾದರೆ, ಕತೆ ಹುಟ್ಟಿದ್ದೂ ಕೂಡ ಈ ಅನಿವಾರ್ಯತೆಯ ಫಲವಾಗಿ, ಈ ಅವಶ್ಯದ ಕಾರಣಕ್ಕಾಗಿ. ಆದಿವಾಸಿಗಳಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಕೆಲವು ರೀತಿಯ ಕಥೆಗಳನ್ನು ಹೇಳುತ್ತಿದ್ದುದು ಗೋಚರಿಸುತ್ತದೆ. ಕೆಲವು ಕಥೆಗಳನ್ನು ಚಳಿಗಾಲದಲ್ಲೂ ಕೆಲವು ಕಥೆಗಳನ್ನು ಬೇಸಿಗೆಯಲ್ಲೂ ಹೇಳುತ್ತಿದ್ದರು. ಕೆಲಸದ ಸಮಯದಲ್ಲಿ ಕೆಲಸದ ಶ್ರಮವನ್ನು ಮರೆಯಲು ಕಥೆಗಳನ್ನು ಹೇಳುತ್ತಿದ್ದರು. ಸಂಜೆ ಕೆಲಸ ಮುಗಿದ ಮೇಲೆ ಬೆಂಕಿ ಕಾಯಿಸುತ್ತಾ ರಾತ್ರಿ ಊಟದ ನಂತರ ಬೆಳದಿಂಗಳಲ್ಲಿ ಕುಳಿತು ಕತೆ ಹೇಳುವುದು ಕೇಳುವುದು ವಾಡಿಕೆಯಲ್ಲ. ಜನಪದ ಕಥೆಗಳು ಮಕ್ಕಳನ್ನು ಮಲಗಿಸಲು ಕತೆ ದೊಡ್ಡ ಸಾಧನವಾಗಿ ಬಳಕೆಯಾಗುತ್ತಿತ್ತು. ರಾಜನಂತವನು ಕೂಡ ಕಥೆಗಾರರನ್ನು ನೇಮಿಸಿಕೊಂಡಿದ್ದ ಎನ್ನುವುದು ಕೂಡ ವಾಡಿಕೆ. ಕತೆ ಹೇಳುವುದನ್ನು ವಿಶೇಷವಾಗಿ ಕೆಲವರು ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದರು. ಆದರೆ ಇಂಥವರು ವಿರಳವೆಂದೇ ಹೇಳಬೇಕು. ಇನ್ನು ಕಥೆಗಳನ್ನು ಹೇಳಲು ಹಾಗೂ ಕೇಳಲು ಪುರುಷರು, ಸ್ತ್ರೀಯರು, ಬಾಲಕರು ಯಾರಾದರೂ ಆಗಬಹುದು. ಜನಪದ ಕಥೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತಾಳುವವರಲ್ಲಿ ಬಾಲಕರು ಅಥವಾ ಮಕ್ಕಳು ಪ್ರಧಾನರು. ಸಾಮಾನ್ಯವಾಗಿ ಕತೆ ಹೇಳುವ ಹಾಗೂ ಕೇಳುವ ಕ್ರಿಯೆ ಜಗತ್ತಿನ ಯಾವುದೇ ಭಾಗಕ್ಕೆ ಸೀಮಿತವಾದದ್ದಲ್ಲ. ಮಾನವ ಇರುವ ಕಡೆಯಲ್ಲೆಲ್ಲ ಇದು ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ. ಆದ್ದರಿಂದ ಪ್ರಪಂಚದ ಎಲ್ಲ ಕಥೆಗಳಲ್ಲಿಯೂ ಕಾಣುವ ಸಾಮಾನ್ಯ ಗುಣವೆಂದರೆ ಏಕರೂಪತೆ. ಸಾಮಾನ್ಯವಾಗಿ ಎಲ್ಲ ಕಥೆಗಳು, ಎಲ್ಲ ಜನಪದ ಕಥೆಗಳು ಕೂಡ ಏಕರೂಪತೆಯನ್ನು ಹೊಂದಿರುತ್ತವೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಬೆಳೆಸುವುದು ಕಾರಣವಿರಬಹುದು, ಅಥವಾ ಕತೆ ಹೇಳುವ ಮಾನವನ ಮೂಲ ಪ್ರವೃತ್ತಿ ಕಾರಣವಿರಬಹುದು. ಈ ಏಕರೂಪತೆಯ ಜೊತೆಯಲ್ಲಿಯೇ ವ್ಯತ್ಯಾಸವೂ ಕೂಡ ಕಂಡುಬರುತ್ತದೆ. ಒಟ್ಟಾರೆಯಾಗಿ ನಮ್ಮ ಜನಪದ ಕಥೆಗಳಲ್ಲಿ ಏಕರೂಪತೆಯಲ್ಲಿ ಭಿನ್ನತೆ ಜನಪದ ಕಥೆಯ ವಿಶಿಷ್ಟ ಲಕ್ಷಣವಾಯಿತು. ಏಕರೂಪತೆಯಲ್ಲಿ ಭಿನ್ನತೆ ಜನಪದ ಕಥೆಯ ವಿಶಿಷ್ಟ ಲಕ್ಷಣವಾಯಿತು. ಜನಪದ ಕಥೆಯ ಸ್ವರೂಪವನ್ನು ಕುರಿತು ಹೇಳುವಾಗ ಈ ಹಿನ್ನೆಲೆಯನ್ನು ಅವಶ್ಯಕವಾಗಿ ಪರಿಭಾವಿಸಬೇಕಾಗುತ್ತದೆ. ಜಾನಪದ ನೀತಿ ಕಥೆ. ಗಣಪನ ಬುದ್ಧಿವಂತಿಕೆ. ಗಣಪ ತೊಣಪ ಎಂಬ ಹಾಸ್ಯ ಮಾಡುವವರೇ ಬಹುಮಂದಿ. ವಕ್ರಮುಖ, ಡೊಳ್ಳು ಹೊಟ್ಟೆಯೊಂದಿಗೆ ದಡಬಡನೆ ಓಡಾಡುವುದನ್ನು ಕಂಡು ಮೂರು ಲೋಕದಲ್ಲೂ ಬಿದ್ದು ಬಿದ್ದು ನಗುವವರೇ. ಆದರೆ ಅವನ ಚುರುಕು ಬುದ್ಧಿ, ಚೂಟಿಯ ಕೆಲಸ, ಮೆದುಳಿನ ಮಿಂಚಿನಂತಹ ಸಮಯ ಸ್ಫೂರ್ತಿಯನ್ನು ಕಂಡಾಗ ಅದ್ಭುತ ಶಕ್ತಿಯ ಮಹಾಶೂರ ಎಂದು ನಿಸ್ಸಂದೇಹವಾಗಿ ಹಿರಿಕಿರಿಯರೆಲ್ಲರೂ ಒಪ್ಪಿಕೊಳ್ಳಲೇಬೇಕಾಗುವುದು. ಗಣಪತಿಯ ವಾಸಸ್ಥಾನ ತಾಯ್ತಂದೆಯರು ನೆಲೆಸಿದ್ದ ಕೈಲಾಸ. ಕೈಲಾಸದಲ್ಲಿ ಅದೊಂದು ದಿನ ಶಂಕರ, ಪಾರ್ವತಿ ಯಾರೂ ಇರಲಿಲ್ಲ. ಕಾರ್ಯನಿಮಿತ್ತ ಬೆಳಿಗ್ಗೆಯೇ ಹೋದವರು ಸಂಜೆ ಆದರೂ ಹಿಂದಿರುಗಿರಲಿಲ್ಲ. ಮನೆಯಲ್ಲಿದ್ದವನು ತುಂಟ ಗಣಪತಿ ಮಾತ್ರ. ಆದರೆ ತನ್ನ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅಭ್ಯಾಸಿ. ಸದಾ ಕಾಲವು ತಾನಾಯಿತು, ತನ್ನ ಕಾರ್ಯವಾಯಿತು. ಅಷ್ಟರಲ್ಲಿಯೇ ಮೈಮರೆತಿರುತ್ತಿದ್ದ. ಸಂಜೆ ಆಗುತ್ತಾ ಬಂತು. ಮೊಬ್ಬು ಕತ್ತಲೆ ಆವರಿಸತೊಡಗಿತು. ದೀಪವನ್ನು ಹೊತ್ತಿಸುವವರು ಸಹ ಯಾರೂ ಇರಲಿಲ್ಲ.
ಗಣಪತಿಗೆ ಈ ಕೆಲಸ ಕಾರ್ಯಗಳು ಹೊಸದು ಎಂದು ಯಾವ ಮನೆಗೆಲಸವನ್ನು ಮಾಡಿದವನಲ್ಲ. ಆ ಕಡೆ ಗಮನವನ್ನು ಸಹ ಹರಿಸಿದವನಲ್ಲ. ಮನೆಯಲ್ಲಿ ಯಾವ ಯಾವ ಪದಾರ್ಥ ಎಲ್ಲೆಲ್ಲಿ ಇದೆ ಎಂದು ಕಣ್ಣಾರೆ ಕಂಡವನೂ ಅಲ್ಲ. ತಾಯ್ತಂದೆಯರು ಯಾರೂ ಬೇಗ ಹಿಂದಿರುಗದುದನ್ನು ಕಂಡು ಬೆಪ್ಪನಂತೆ ಕ್ಷಣಕಾಲ ಕತ್ತಲೆಯ ಮನೆಯಲ್ಲಿಯೇ ಹಣತೆಗಾಗಿ ತಡಕಾಡತೊಡಗಿದ. ಎಲ್ಲೂ ಹಣತೆ ಕಾಣಿಸಲಿಲ್ಲ. ತನ್ನ ತಡಕಾಟದಲ್ಲೇ ಕಾಲ ವ್ಯರ್ಥವಾಗುತ್ತಿದೆಯಲ್ಲ, ದಿನದ ಓದು ಅಭ್ಯಾಸಕ್ಕೆ ಅಡ್ಡಿ ಉಂಟಾಗುತ್ತಿದೆಯಲ್ಲ ಎಂದು ಕಸಿವಿಸಿಕೊಂಡ. ಹಾಗೆಯೇ ಅತ್ತಿತ್ತ ಕಣ್ಣರಳಿಸಿದ. ಅವನ ತೀಕ್ಷ್ಯ ದೃಷ್ಟಿ, ಚುರುಕು ಬುದ್ಧಿ ಕೆಲಸ ಮಾಡತೊಡಗಿತು. ಕಣ್ಣುಗಳನ್ನು ಸುತ್ತಲೂ ಹಾಯಿಸುತ್ತಿದ್ದಂತೆ ಮನೆಯ ಮೂಲೆಯಲ್ಲಿ ತಂದೆಯಾದ ಶಂಕರನು ಭಿಕ್ಷೆ ತರಲು ಇಟ್ಟಿದ್ದ ಕಪಾಲ ಕಾಣಿಸಿತು. ಬುದ್ಧಿ ಕೆಲಸ ಮಾಡಿತು ಎಂದು ಹರ್ಷಗೊಂಡವನಂತೆ ಹುಬ್ಬು ಹಾರಿಸುತ್ತಾ ಅದನ್ನು ವಿಚಾರಕ ದೃಷ್ಟಿಯಲ್ಲಿ ಕೈಗೆತ್ತಿಕೊಂಡ. ಇದೇ ಸರಿಯಾದ ಹಣತೆ ಎಂದು ಅವನಿಗೆ ಹೊಳೆದಂತಾಯಿತು. ಇನ್ನೊಂದು ಮೂಲೆಯಲ್ಲಿ ಚಂದ್ರನ ಕಲೆಯು ಮಿಂಚುತ್ತಿತ್ತು. ಅದನ್ನೇ ಬತ್ತಿಯನ್ನಾಗಿ ಮಾಡಿ ಹಣತೆಯಲ್ಲಿಟ್ಟ. ಇನ್ನು ದೀಪ ಹಚ್ಚುವುದೊಂದು ಬಾಕಿ ಉಳಿದಿತ್ತು. ಅಲ್ಲಿಯೇ ನಾಗರಹಾವು ತನ್ನ ಫಣಿಮಣಿಯ ಪ್ರಕಾಶದೊಂದಿಗೆ ಹರಿದಾಡುತ್ತಿತ್ತು. ಆ ಮಣಿಯನ್ನು ಕೊಡಲು ನಾಗನನ್ನು ಪ್ರಾರ್ಥಿಸಿ ಪಡೆದ ಅದನ್ನು ಬತ್ತಿಯ ಮೂತಿಗೆ ಇಟ್ಟ. ಅದ್ಭುತ ಬೆಳಕಿನೊಂದಿಗೆ ಮನೆಯೆಲ್ಲ ಬೆಳಗತೊಡಗಿತು. ಅದೇ ವೇಳೆಗೆ ಮನೆಗೆ ಹಿಂದಿರುಗಿದ. ಪಾರ್ವತಿ ಪರಮೇಶ್ವರರಿಗೂ ಮಗನ ಚುರುಕು ಬುದ್ಧಿಯನ್ನು ಕಂಡು ಆನಂದವೋ ಆನಂದ ಆಯಿತು. ಪಾರ್ವತಿ ಮಗನ ಯುಕ್ತಿಯನ್ನು ಕಂಡು ಸಂತೋಷದಿಂದ ಮುದ್ದಾಡಿದಳು.